ಏರಿ ಎಟತ್ ಮಾಡ್ತೀರಿ ಗಡಗಡ ಕೈಪಲ್ ಕೊಡ್ರಿ ಎಣ್ಣೆ ಕೊಡ್ರಿ ಅಕ್ಕಿ ಕೊಡ್ರಿ ಬ್ಯಾಳಿ ಕೊಡ್ರಿ ಯವ್ವ ದಿನ ಒಂದಕ್ಕೂ ಇದೊಂದು ನನ್ನ ಹಣಗಳು ತಪ್ಪುದಿಲ್ಲ ಯವ್ವ ನಾ ಸತ್ತು ಗುಟ್ಟಕ್ಕೆ ಕುಂದ್ರು ಮಟ ಈ ಮನ್ಯಾನವ್ರಿಗೆ ಬುದ್ಧಿ ಬರುದಿಲ್ಲ. ಏನಂದಿ? ಏನಿಲ್ಲ ಹಂಗ ಏನ ಒಂದ್ ಬಾಯಿಗೆ ಬಂತು ಅಂದೆ. ಈಗೇನ್ ಬಡ ಬಡ ಕೊಡ್ತೀರನ ಇಲ್ಲ ಸಂತಿ ಸಾಮಾನ ಮನಿಗೆ ನೋಡಿದ್ರ ಹಳ್ಯಾ ಬರಾಕತ್ತಾನ ಮಗಳು ನೋಡಾಕ ಬಂದು ಒಪ್ಕೊಳ್ದಂಗಿರ್ಲಿಪ್ಪ ಊಟ ಮಾಡಿಸ್ಯಾರ ಕಳಿಸ್ತೀರನ ಇಲ್ಲ ಹಂಗ ಕಳಿಸ್ತೀರಿ ಅದಕ್ಕೆ ಬಡ ಬಡ ಸಂತಿ ತೆಗೆದು ಕೊಡ್ರಿ ಸಂದಕದಂದು ಓಟು ಇಟ್ಕೊಂಡು ಚಾವಿ ಹಾಕೊಂಡು ನಡೆದ ಸಿಗಿಸ್ಕೊಂಡು ಅಡ್ಡಾಡಕತ್ತಿ ಬಿಡ್ತೀರಪ್ಪ ಮತ್ತೆ ಬಂದಾರ ಒಮ್ಮಿಂದಮ್ಮ ಅಡಿಗೆ ಆತನ ಅಂದ ಬಿಡ್ತೀರಿ. ಏನು ಉದ್ಭವ ಮಾಡ್ಲೆ ಏನು ಒಲ್ಯಾಕ ಕಾಲಿಡ್ಲೆ ನಾನು ಇತ್ತಿತ್ತಾಗ ಭಾಳ ಮಾತಾಡಕ್ ಕಲ್ತಾಳಲ್ಲ ಈಕಿ ಬಡ ಬಡ ಕೊಡ್ತೀರಿ ಏನಂತೀರಿ? ನಿನ್ನ ನಾವು ಒಂದು ಗಿಡ್ಡ ಮೂಳಿ ಎಟ್ಟು ಬಾಯ್ ಮಾಡ್ತೀರಿ ಪುರ್ಸತ್ ಹಿಡಿ ರೀ ಏಟ್ ಕೊಟ್ಟಿ ಎಣ್ಣೆ ನೋಡ್ರಿಲೆ ಅಯ್ಯ 3 ಉಳ್ಳಾಗಡ್ಡೆ ಏನ್ ಮಾಡ್ಲಿ ರೀ ಇನ್ನೊಂದ್ 2 ಉಳ್ಳಾಗಡ್ಡಿ ಕೊಡ್ರಿ ಇನ್ನೊಂದ್ 2 ಟಮಾಟಿ ಕೊಡ್ರಿ. ಮೊದಲ ಹುಳಿ ಇಲ್ಲ ಏನಿಲ್ಲ ಜವಾರಿ ಟಮಾಟಿ ಎಲ್ಲ ಏನಲ್ಲ ಇವತ್ತಾಗ ಚಪ್ರಣ್ಣ ಯಾಕ ಹುಳಿ ಕಡಿಮೆ ಅದಾವು. 2 ಟಮಾಟಿ 2 ಉಳ್ಳಾಗಡ್ಡಿ ಕೊಡ್ರಿ. ನವಣಕ್ಕಿ ನೋಡ್ರಿ ಲೇಸ್ ಕೊಟ್ರಿ. ಅನ್ನಾರ ಸಾಲ್ಬೇಕಾಯ ಒಂದೊಂದು ಚಮಚನಾರ ಬರ್ಬೇಕಾ ತೀರಾ ರೊಟ್ಟಿ ತಿಂದಿಂದ ಅದಕ್ಕೆ ನಮ್ಮ ಅಣ್ಣನೂ ಅದಾನ ಮನ್ಯಾಗ ಇನ್ನೊಂದು ಅಕ್ಕಿ ಹಾಕ್ರಿ. ಹಂಗ ಏನಿಲ್ಲ ನಿನ್ನ ಮನಿ ತೊಳೆದು ಬಳದ್ ಗುಡಿಸಿ ಉಂಡಾಂತರ ಮಾಡ್ಬೇಕಂತದ್ದಿ ಹಂಗ ಇದ್ದಿದ್ರಾಗ ಮಾಡ ನೀವ್ ಅಂತದ್ ಕಡಿಮೆ ಉಣ್ಣು ಹಂಗ ಅಲ್ಲ ಏನ ಹೆಚ್ಚಿಗೆ ಕೊಡುದಿಲ್ಲ ಇಷ್ಟಂದ್ರೆ ಇಷ್ಟೇ. ಈಗಾಗ್ಲೇ ಅವ್ರು ಬಂದ್ರು ಇವ್ರು ಬಂದ್ರು ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಅಂತೇಳಿ ಏನ ತಿಂಗಳಿಗಾಗೂ ಸಂತಿನ ಬರೇ 23 ದಿನಕ್ಕೆ ಮಾಡಿ ಗೊತ್ತನು 7 ದಿನಕ್ಕೆ ಕಡಿಮೆ ಬಿದ್ದಾವತಿ ಗೊತ್ತೈತೆ ನಿನಗ? ಅಲ್ರಿ ಒಂದ್ 7 ದಿನ ಕಡಿಮೆ ಆದಂತ ಇಷ್ಟು ಮಾತಾಡ್ತೀರಿ. 10 ತಿಂಗಳು 1 ತಿಂಗಳಿಗಾಗು ಸಂತಿನ 1.5 ತಿಂಗಳು ಮ್ಯಾಲ ಮಾಡಿರಪ್ಪ. ಅವಾಗ ಹೇಳ್ಬೇಕು ಹಿಂಗ ಕೂಳರ ತಿನ್ನು ಬೇಡ ಯಪ್ಪ ಗಾಳಿಗೆ ಬಾಯಿ ತಕೊಂಡ್ ಕುಂದ್ರನ ಸುಮ್ಕತ್ತಾಗ ನೀರ್ ಕುಡ್ದ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀವಿ ಬಿಡು ಹೋಲತ್ತಾಗ ತಿನ್ನಾಕಿಲ್ಲದ್ ಮತ್ತೆ ಅದಕ್ಕೆ ರೀ ಹೊಟ್ಟಿಗೆ ತಿನ್ಲಿಲ್ಲ ಅಂದ್ರೆ ದುಡ್ದರ ಏನ್ ಮಾಡ್ಬೇಕಾಗೈತಿ? ಏನ್ ಸಾಯಿ ಮುಂದಾಗ ನೆತ್ತಿ ಕಟ್ಕೊಂಡು ಹೋಗೋದೈತಿ? ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಕ್ಕೇವಿ. ತಿನ್ನು ಇರು ಮಾಟ ತಿಂದುಂಡು ಚಂದಾಗಿ ಶರೀರ ಗಟ್ಟಿ ಇಟ್ಕೊಂಡು ಸಾಯಿ ಕಾಲಕ್ಕೆ ಗಟ್ಟಿಗೆ ದಷ್ಟಪುಷ್ಟಾಗಿ ಇದ್ರ ಆತಪ್ಪಾತಾಗ ನೀವು ಹಿಂಗ ಮಾಡಿದ್ರಿ ಹಂಗ ಅಂತೇನೆ ನಾನು. ಅದೆಲ್ಲ ಬ್ಯಾಡ ಈಗ ನಾಟಕ ಮಾಡ್ಬೇಡ ಬಡ ತಗೊಂಡಿಡಿ ಅಷ್ಟು ತಗೊಂಡಿ ಹೇಳಿದ್ ಕೇಳ್ತಿಲ್ಲ ಬಿಡಾಡಿ ಅಂದ್ರೆ ಅಲ್ಲಲ್ಲ ಬಿಂಕ ಮಾಡ್ತೀನ ಬಿಂಕದಕ್ಕೆ ಯೋಯ್ ಅಂದ್ರೆ ಈಡೆಗೆ ಮಾಡಿ ನಿಮ್ಮ ಅಣ್ಣಗೆ ತೋಡಿ ಕಳ್ಸ್ಬೇಕಂತ ಮಾಡಿ ಏನು ಸಾಕು ಗಟ್ಟ ಮಾಡೋಗು. ಅಯ್ಯತ್ಯಾರ ನಮ್ಮಣ್ಣ ಒಬ್ಬವನ ತಿಂತಾನೆ ನಾವು ಉಳ್ದಾದವರೆಲ್ಲ ಗಾಳಿಗೆ ಬಾಯಿ ತೆಗಿತೀವಿ ನೋಡು. ಅಲ್ಲ ಅಳ ಬರ್ತಾನೆ ಇವತ್ತು ಪಾಪ ಹುಡುಗೊಟ್ಟು ಚಂದಾಗಿ ಮಾಡಿ ಹಾಕೋದು ಬೇಡನು? ಅವ್ರ ಹಂಗೆಲ್ಲ ಉಣ್ಣುದಿಲ್ಲ ತಗೋ ನಮ್ಮ ಮನೆಯಿಂದ ಎಲ್ಲಿ ಅವ್ರು ಅಷ್ಟೆಲ್ಲ ಇದು ಮಾಡಕ್ ಹೋಗಾರ. ಅದು ಅಲ್ದ ಕೊಟ್ಟು ತಗೊಂಡು ಮಾಡು ಮಟ್ಟ ಉಣ್ಣುದಿಲ್ಲ ಅಂತ ಅವ್ರಪ್ಪ ಮೊನ್ನೆ ಹೇಳಿಲ್ಲ ಹೇಳಿ ಕಳ್ಸಿರ್ತಾರ ಮನ್ಯಾಗ ಉಣ್ಣಾಕದು ಕುಂದ್ರ ಬಿಡಪ್ಪ ಬೇಕಾದ್ರೆ ಒಂದು ಅರ್ಧ ಹೊಟ್ಟೆ ಚಾ ಕುಡ್ದು ಎದ್ದೇಳು ಅಂತೇಳಿ ಸುಮ್ಮನೆ ಇರು ನೀನು. ಬಂದಾಗ ಒಂದು ತಟಗ ಒಂದು ಹಣ್ಣಕ್ಕೆ ಹಾಲು ಜಾಸ್ತಿ ಹಾಕಿ ಚಹಾ ಮಾಡಿ ಸಾಕು. ಹಣ್ಣಕ್ಕೆ ಹಾಲೇನೋ ಜಾಸ್ತಿ ಹಾಕ್ತೀನಿ ಸಕ್ರಿ ಚಾಪಡಿ ಇಲ್ಲಲ್ಲ ಚಾಪಡಿ ಹಾಕಿ ಬೆಲ್ಲ ಒಗದ್ ಚಾ ಮಾಡು. ಯವ್ವ ನಮ್ಮ ಕಾಲದಾಗೆಲ್ಲ ಎಂದು ಸಕ್ರೆ ಚಹಾ ಕುಡ್ದ ಗೊತ್ತಿಲ್ಲವ ಯವ್ವ ನಮಗೆ ಬರೇ ಬೆಲ್ಲದ ಚಾನ ಕುಡಿತಿದ್ವಿ. ನೀವು ಎದಿರಿ ಈಗಿನ ಕಾಲದವರು ಯವ್ವ ಹೈಬ್ರಿಡ್ ಪೂರಾ ಹೈಬ್ರಿಡ್ ಸಕ್ರೆನ ಬೇಕು ನಿಮಗೆ ಬೆಲ್ಲದ ಚಾ ಗಂಟ್ಲಾಗ ಇಳಿದಿಲ್ಲ ನಿಮಗೆ ಮಾಡುವಾಗ ಅದನ್ನ ಏನಾಗುದಿಲ್ಲ. ಆಗ್ಲಿ ಬಿಡ್ರಿ ಏನಾರ ಆಗೋಲ್ತಾಕತ್ತಾಗ ಅಲ್ಲ ಬ್ಯಾಳಿ ಕೊಟ್ಟಿರಿ ಈಸ್ ಕೊಟ್ಟಿರಿ 2 ಚಮಚ ದಾಟಿ ಈಟ್ ಅಲ್ಲ ಅಷ್ಟು ಮಂದಿಗೆ ಸಾರು ಆಗ್ಬೇಕು ಹೆಂಗ್ ಮಾಡ್ಲಾನು ಆತು ಬಿಡ್ರಿ ಕುದಿಸಿ 1 ಕೊಡ ನೀರು ಸುರುತ್ತನಿ ಸಾರು ಆಕ್ಕತಿ. ಬ್ಯಾಟ್ರಿ ಹೆಚ್ಚು ಹುಡುಕಾಡಿದ್ರು ಸಾರ್ನ್ಯಾಗ ಒಂದು ಬ್ಯಾಳಿ ಸಿಗುದಿಲ್ಲ. ಅಡಿಬಿಟ್ಟಿ ಮನಿ ತೊಳೆದಿಟ್ಟಿ ಯಾರ್ದಾರ ಮತ್ತೆ ನಿನ್ನ ಏನ್ ಮಾಡ್ಲಿಲ್ಲ ನಾನು ಯವ್ವ ನೋಡ್ಬಿ ಅನ್ನೋದಿಕ್ಕಿ ಅಂತಾಳ ಇಲ್ಲಡ ಬಿಡಾಡಿ ಹಿಂಗ್ ಮಾಡ ಸಾರು ಮಾಡಾಕತ್ತಿಲ್ಲ ಜ್ವಾದಿಟ್ಟು ಹಾಕಿ ಒಂದಿಟ್ಟು ಅಳ್ಳಕ ನೀರಾಗ ಕಲಿಸಿ ಸಾರು ಮಂದಗ ಗಟ್ಟೆಗಾಕತಿ. ಏನು ಜ್ವಾದಿಟ್ಟು ಕಲಿಸಿ ಹಾಕಿದೆ ಅಂದ್ರೆ ಸಾರು ಇಡ್ಲೆ ಬಿಡ್ಲೆ ಅನ್ನಂಗಾಕತಿ ರುಚಿನೂ ಆಕತಿ ಬ್ಯಾಳಿ ಅವಶ್ಯಕತೆನ ಬೀಳುದಿಲ್ಲ. ಆ ಬ್ಯಾಳಿನ ಹಣ್ಣಗೆ ಕುದಿಸಿ ಮಸಿ ಚಂದಾಗಿ ನಿಕ್ಕಿ ನೀರು ಸಾರಾಗಿ ರುಚಿ ಆಕತಿ ಮಾಡೋಗು. 8 ದಿನ ಇಟ್ಟು ತಿನ್ಬೋದು ಸಾರು ಗೊತ್ತೈತಿನ ಕಬ್ಬಿನ ಹಾಲು ಆದಂಗಾಕತಿ. ಅದನ್ನ ಬಿಡ್ತಾಳ ಬರೇ ಮಾತಾ ಹಾಕವಿಕಿ ಅಡಿಗೆರ ರುಚಿ ಇರೋದಲ್ಲ ಹೋಗಿ ಮಾಡೋಗು ಏನಾರ ಮಾಡ್ಕೊರಿಪ್ಪ. ಯವ್ವ ಈ ಹೆಣ್ಮಕ್ಳು ಕಣ್ಣಿಗೆ ಸಂದಕದ ಸಾಮಾನು ಬಿದ್ವು ಅಂದ್ರ ಯವ್ವ ಮಕ ಹತ್ತಿ ಬಿಡ್ತಾರವ ಇವ್ರು. ಬಡ ಚಾವಿ ಹಾಕಿ ಚಾವಿನ ನಡ್ದಾಗ ಸಿಗಿಸ್ಕೊಂಡು ಹೊರಗೆ ಬಾ ಮತ್ತೆ ಏನಾರ ಅಣ್ಣಕ್ಕೆ ಕೊಟ್ಟು ಕಳ್ಸಿಸಾಳ. ಅಬ್ಬಾ ಹಾಕಿನ ಹೇಳ್ಬಿ ಚಾವಿ ನೀ ಅಂತೇಳಿ ಕೆಡ್ಸ್ಕೊಬೇಡ ನಡಿ. ಹೇಳ್ತಿನ ಬಾರ್ಕೋಲ್ ತಗೋಬೇಕ ನಿನಗೆ ಇದೇನು ಅರಿಷ್ಟಿಗೇಡಿ ಹತ್ಕೊಂತ ಕುಂತಿದೆ ಶುಕ್ರವಾರ ದಿನ. ನಿನ್ನ ಮಗಳಿಗೆ ಒಟ್ಟು ಬುದ್ಧಿ ಹೇಳ್ತಿಲ್ಲ ಏನು ಇದಕ್ಕ ಬಿಟ್ಟಿರ ನೀವು ತಾಯಿ ಮಗಳು ಸೇರಿ ಮನಿ ಏನ್ ಮಾಡ್ಬೇಕಂತ ಮಾಡ್ರಿ ನೀವು? ಲಕ್ಷ್ಮಿ ಹೇಳುವ ಹಂಗ ಮಾಡ್ಬಾರ್ದು ಹೇಳುವ ಹುಡುಗ ಚಂದ ಅದಾನ ಏನಾಗೈತಿ ಬಂಗಾರದಂಗಿರ್ತಿ ಅವ್ರ ಮನೆಗೆ ಹೋದೆ ಅಂದ್ರೆ ನೀನು ಹಣ ಆಸ್ತಿ ಎಲ್ಲ ಐತಿ ನಮ್ಮವ್ವ ಬೇಕಾದೈತಿ ನಿನ್ನ ಹಿಡದವ್ರ ಯಾರಿಲ್ಲ ರಾಣಿ ಇದ್ದಂಗಿರ್ತಿ ನೋಡ್ ಮಗಳ ಕೈಯಾಗ ಕಾಲಾಗ ಆಳದಾರ ಹೊಲಕ್ಕೆ ಹೋಗ್ಬೇಕಪ್ಪ ಬಿಸಿಲಾಗ ದಣಿಬೇಕನ್ನಂಗಲ್ಲ ಹೊರ ಬಿಸಿಲು ಕಾಣ್ಲಾರ್ದಂಗ ನಿನ್ನ ನೋಡ್ಕೊಂತಾನವ ಮೊನ್ನೆ ನೋಡಿ ಬಂದಾಗಿಂದ ನನಗೂ ಮನಸ್ಸಿಗೆ ಭಾಳ ಬಂದೈತಿ ಮಗಳ ಅದಕ್ಕೆ ನಿಂದ ಕೈ ನಿಂದ ಬಾಯಿ ಆಡಿದ್ದ ಆಟ ಹೂಡಿದ್ದ ಲಗ್ಗಿ ಹೇಳಂಗ್ ಮಾಡ್ಬಾರ್ದು ಹೇಳ ಬಂಗಾರ ಎದ್ದು ಒಂದ್ ತಟ್ಟೆ ಪತ್ಲ ಉಟ್ಕೋರಿ ಹೇಳುವ. ನಾ ಈಗ ಮಾಡ್ಕೊಳಕ್ ಒಲ್ಲೆ
ನನಗ ಎಲ್ಲ ಹಕ್ಕಿಕತ್ತು ಗೊತ್ತಾಗೈತಿ ಏನು ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ನಿನ್ನೆ ನಿಮ್ಮವ್ವ ನಿಮ್ಮ ಮಾವ ಇಬ್ರು ಮಾತಾಡೋದನ್ನ ಕಿವಿಗೊಟ್ಟು ಕೇಳಿಸ್ಕೊಂಡೇನಿ ನಾನು. ಹಂಗ ಅಲ್ಲ ಮತ್ತೆ ಯಾವನ್ನ ನೋಡ್ಕೊಂಡಾಳಲ್ಲಿ ಊರಾಗ ಹೋದಾಗ ಇದಕ್ಕ ಹೋಗಿದ್ಲು ಕಾಂತತಿ ಪಡಾಳಿ ಹಾರಿಸ್ಕೊಂತ. ಮತ್ತಿನ್ನೇನೈತಿ ಅವ ಬೇಕಾಗ್ಯಾನ ಕಾಂತತಿ ನೆಂಟ. ಅದಕ್ಕೆ ಇವ್ರು ಬೇಡಾಗ್ಯಾರ ಇವ್ರು. ಯಾವನ್ನ ರಾಕಿ ಎಮ್ಮಿ ಕಾಯಿ ಅವನ ಬೆನ್ನ ತಗೊಂಡು ಹೋದೆ ಅಂದ್ರೆ ನೀನು ಕಾಯ್ಕೊಂತ ಅಡ್ಡಾಡ್ಬೇಕು. ಹೊಲ ತಣ್ಣಗಿ ಹುಡುಗನ ಮಾಡ್ಕೋ ಬಂಗಾರದಂಗ ನೋಡ್ಕೊಂತಾನ. ಯವ್ವ ಏನ್ ಮಾತಾಡಕತ್ತೀವಿ? ಹ್ಞೂನ್ಲಾ ನಿನ್ನ ಮಗಳು ಅವ್ನು ಯಾವನ ಮೇಲೆ ಮನಸ್ಸು ಮಾಡ್ಯಾಳಂತ ಊರಾಗ. ನಿಮ್ಮ ಮಾವ ಬಂದಿದ್ನು ಕೇಳಾಕ. ಕೇಳಿ ಇಲ್ಲೇ ಅದಾರಪ್ಪ. ನಾ ಕದ್ದಲ್ಲ ಕಳುವಲ್ಲ ಮುಚ್ಚಿ ಮಾರಿ ಮಾತಾಡೋದು ನನಗೆ ಗೊತ್ತಿಲ್ಲ. ಕೇಳಿ ಇಲ್ಲೇ ಅದಾರ. ಏನಿಲ್ಲ ಅಲ್ರಿ, ಹಣ್ಣಿದ್ದ ಮರಕ್ಕೆ 10 ಮಂದಿ ಕಲ್ಲು ಹೊಡಿತಾರ. ಹಂಗೆ ಹೆಣ್ಣಿದ್ದ ಮನೆಗೆ 108 ಮಂದಿ ಬಂದು ನೋಡ್ಕೊಂಡು ಹೋಗ್ತಾರ ಹೆಣ್ಣು ಕೊಡ್ತಾರನ ಅಂತೇಳಿ. ಹಂಗ ಅಲ್ಲನ್ರಿ. ಮತ್ತೀಗ ಇದು ನಿಮ್ಮ ಮನೆಗೆ ಒಂದು ಹುಡುಗಿ ಮಾತಲ್ಲ ಯಾರ ಅಂತ ಕೇಳಾರ ಕುಬೈಲೆ. ಅಣ್ಣನು ಇಲ್ಲ ನಮ್ಮ ತಂಗಿ ಮಗಳು ಅನ್ನತ್ಲೆ. ಹಂಗಾರ ಏನು ಕೊಡ್ತೀರನ ಏನು ಮದುವೆ ಮಾಡೋರು ಇದಿರಿಲ್ಲ ಅಂತ ಕೇಳಾರ. ಅನ್ನತ್ಲೆ ಇಲ್ಲ ಬೇರೆ ಹುಡುಗ ಗೊತ್ತಾಗೈತಿ ಇಲ್ಲಿ ತಗೋರಿ ಅಂತ ಹೇಳಾನ ಅಷ್ಟೇ. ಮತ್ತೇನಿಲ್ಲ. ಆಕೇನು ನೋಡ್ಕೊಳಕ್ ಹೋಗ್ತಾಳ. ಮಾತಾಡ್ತಾರ ತೀರ ಮಾತಾಡ್ತಾರ. ಅತ್ತಿಯಾರ ಈಗೇನ ಕೆದ್ದು ಪತ್ಲ ಉಟ್ಕೊಂಡು ನಿಂದಿರ್ಬೇಕು ಏನು ಹತ್ಕೊಂಡ್ ಹಿಂಗ ಕುಂದಿರ್ಬೇಕು? ಆತಾತು ಹೋಗುವ ತಯಾರು ಮಾಡಿ ಹೋಗುವ. ಹೇಳ ಎಷ್ಟೊತ್ತು ಮಾಡ್ತಿ? ಅಪ್ಪಣ ಹೋಗಪ್ಪ ಒಂದು ಕುರ್ಚಿ ತಂದು ಹಾಕಿಲ್ಲ. ಅವ್ರು ಬರ್ತಾರ ಬಂದು ಕುಂದಿರ್ತಾರ. ಹೋಗಪ್ಪ. ಹ್ಞೂ ಯಮ್ಮ ಯಾರ ಬಂದ್ರು? ಯವ್ವ ಯಾರ ಬಂದ್ರು ಬೇ ಯಮ್ಮ? ಅವ್ರ ಬಂದ್ರನ? ಬರ್ರಿಪ್ಪ ಬಾ ಒಳಗೆ ಬರ್ಪ. ಕಾಲ್ ತಕೊಳಕ್ ನೀರು ಕೊಡು. ತೊಳ್ಕೊಂಡೆ ಬನ್ನಿರಿ ಇದ್ವಲ್ಲಿ. ಬಾರಪ್ಪ ಕುಂದ್ರ ಬಾ. ಇರ್ಲಿ ಅಮ್ಮಾರ ನೀವು ಕುಂದ್ರಿ ನಡ್ತೈತಿ. ಬರ್ರಿ ಕುಂದ್ರ ಬರ್ರಿ ಹಂಗ ಮಾತಾಡ್ಕೊಂಡ್ ಕುಂತಿದ್ವಿ. ನೀವು ಬರ್ತೀರಿ ಅಂತೇಳಿ ಹಾದಿ ಕಾಯಕತ್ತಿದ್ವಿ. ಬರ್ರಿ. ಇವೇನಿವ ಹಿಂಗದಾನ ಪಾಪ. ನಮ್ಮ ಪಾರ್ವತಿಗೆ ಹೊಂದಂಗಿಲ್ಲಿವ. ಅಪ್ಪೆ ನಿಮ್ಮ ಹೋಗಿ ಹೋಗಿ ಹೇಳೋಗಪ್ಪ. ಯವ್ವ ಬಂದ್ರು ಬೇ ಕುಂತಾರ. ಬಂದು ಕಸ್ತೂರಿ ಕರ್ಕೊಂಬರ್ಬೇಕಂತ ಅಮ್ಮ ಹೇಳಿಲ್ಲ. ಹ್ಞೂನಪ್ಪ ತಂದು ಕರ್ಕೊಂಬಂದೆ. ಮಗಳ ಯಾಸರ ಮಾಡ್ಕೋಬೇಡ. ಬಾ ಹೊರಗೆ ಬಾರವಾ. ನೋಡಪ್ಪ ಹುಡುಗಿ ನೋಡಿಕಿನ ನೋಡ್ ನಮ್ಮ ಹುಡುಗಿ. ಯವ್ವ ನಾವಲ್ಲೇ ಎಂಥ ಚಂದದಾಳ ಈಕಿ. ದಂತದ ಗೊಂಬೆಗಳಲ್ಲ ತಿದ್ದಿದ್ದ ದಂತದ ಗೊಂಬಿ. ಯಪ್ಪ ನನಗಿಂತ ಚಂದ್ರುಳ್ ಚೆಲುವಿ ಸಿಗ್ತಾಳಂತ ನಾನು ಅನ್ಕೊಂಡಿದ್ದೆ ಅಲ್ಬಿಡು. ಈ ಹುಡುಗಿನ ಏನಾದರೂ ನಾ ಲಗ್ನ ಆಗಾಕಬೇಕು. ಅಡ್ಡಿಲ್ಲ ಭಾರಿ ತಿಂಡಿಲ್ಲ ಐತಿ ಬಿಡ ಮಾಲ್. ನೀನು ನೋಡುವ ಆಕೆ ನೋಡೋದೇನೈತಿ? ಹುಡುಗ ಒಪ್ಕೊಂಡಿದ್ದಲ್ಲನ ಏನು ನೋಡಿ ಏನು ಇದು ಮಾಡ್ಬೇಕಾಗೈತಿ ನೀಕಿ. ಆ ಹುಡುಗ ಮನ್ಸಿಗೆ ಬಂದ್ರೆ ಸಾಕು ಕರ್ಕೊಂಡು ನಡಿ ಒಳಗೆ. ಅಲ್ಲ ಒಂದಿಟ್ಟು ತಡ್ರಿ ಪಟ್ನ ನೋಡ ಎಷ್ಟೊತ್ತು ಮಾಡ್ತಿ. ಬಾರ್ವಾ ಒಳಗೆ ಬಾ. ನಮ್ಮ ಹುಡುಗಿ ಹೆಂಗೆ ಅನಿಸ್ತಪ್ಪ ನಿನಗೆ? ಹ್ಞೂ ಅಂದ್ರೆ ಹ್ಞೂ ಅನ್ನ, ಇಲ್ಲಂದ್ರೆ ಇಲ್ಲ ಅಂದ್ ಬಿಡಪ್ಪ. ಯಾಕಂದ್ರೆ ನೀ ಏನಂತಿ ಅನ್ನೋದ್ರ ಮ್ಯಾಗ ಮುಂದಿನ ಮಾತುಕತೆ ನಿಂತತಿ. ಅದಕ್ಕೆ ಹೆಂಗೆ ಅನಿಸ್ತೆ ನಮ್ಮ ಹುಡುಗಿ? ನನಗೆ ಅವಾರ ಭಾಳ ಒಪ್ಪಿಗೆ ಆತ್ರಿ. ನನಗೆ ಹುಡುಗಿ ಮನ್ಸಿಗೆ ಬಂದ್ಲು, ಪಸಂದ್ ಅನ್ಸಿದ್ಲು. ತಿದ್ದಿದ್ದಂಥದ್ದು ಗೊಂಬಿದ್ದಂಗೆ ಅದಾಳ. ನೀನು ನೋಡಿದ್ರೆ ಕರೆ ಎಮ್ಮಿ ಗೊಡ್ಡಾಗಿ ಮತ್ತು ಮನ್ಸಿಗೆ ಬರ್ಲಾರ್ದು ಇನ್ನೇನಾಕತಿ. ಆತಲ್ಲ ಮತ್ತೆ ನಿಂಗೆ ಮನ್ಸಿಗೆ ಬಂತಲ್ಲಪ್ಪ ಮುಗೀತು ಬಿಡಿ. ಹಂಗಾರೆ ದೌಡ್ ಲಗ್ನ ಮಾಡಿ ಮುಗಿಸ್ಬಿಡೋದಂತ. ನೀವು ಊರಿಗೆ ಹೋಗಿ ನಿಮ್ಮಪ್ಪ ನಿಮ್ಮ ಕಡೆ ಮಾತಾಡಪ್ಪ. ಮಾತಾಡಿ ಅಲ್ಲಿಂದ ಏನು ಟಪಾಲ್ ಬರೀತೀರಿ ಏನು ನೋಡ್ರಿಪ್ಪ. ಎಂದ ಬರ್ತೀವಿ ಅಂತೇಳಿ ನಮಗೆ ತಿಳಿಸಿದ್ರಿ ಅಂದ್ರೆ ಅಂದ ಮದುವೆ ಮಾತುಕತೆ ಎಲ್ಲ ಮುಗಿಸ್ಬಿಟ್ರಾತು. ಕೊಡ್ತಗೊಳ್ಳೋದು ಎಲ್ಲ ಮುಗಿಸ್ಬಿಡಾಕ್ ಬರ್ತೈತೆ. ಹೌದಿಲ್ಲಪ್ಪ? ಲಗ್ನ ಕಾರ್ಯನೂ ನಿಂದ್ರಿಸ್ಬಿಟ್ರಾತು ಪೂರ. ನಿಂದ್ರಿಸ್ಬಿಡೋದು? ನಿಂದ್ರಿಸ್ಬಿಟ್ರಾತಂದ್ರೆ ಲಗ್ನ ಕಾರ್ಯ ಮಾಡಕ್ಕೆ ಎಲ್ಲರೂ ನಿಂತು ಬಿಡೋಣ ಅಂತ. ಹೌದಾ? ಹಾಂ ನಾವು ಊರಿಗೆ ಹೋಗಿ ನಮ್ಮ ಅಪ್ಪಾರ ಕಡೆ ಮಾತಾಡ್ತೀನಿ ರೀ. ಅಂದಂಗೆ ನೀ ಏನು ಕೆಲಸ ಮಾಡ್ತಿತ್ತಮ್ಮ? ನಮ್ಮದು 8 ಕೂರಿಗೆ ಆಸ್ತಿ ಐತ್ರಿ, ಹೊಲ ಅದು ಎಲ್ಲದನ್ನು ನೋಡ್ಕೊತೀವ್ರಿ. ಆಮೇಲೆ ನಮ್ಮ ಅಪ್ಪಾರ ಎಲ್ಲ ಆಳಿನ ಮ್ಯಾಗ ರೀ. ನಮ್ಮ ಮನ್ಯಾಗ ಆಳು ಕಾಳು ಭಾಳ ಅದಾವು. ಆಸ್ತಿ ಹೊಲ ಮನೆ ಭಾಳ ಐತ್ರಿ. ಹಾಗಾಗಿ ನಾವು ಅದ್ರ ಮೇಲೆ ರೀ ಎಲ್ಲ ಪೂರ. ನಾವು ಹೊರಗೆ ಎಲ್ಲಿ ಹೋಗಿದಿಲ್ಲ ರೀ ದುಡ್ಯಾಕೆ. 8 ಕೂರಿಗೆ ಆಸ್ತಿ ಅಂದ್ರೆ ಏನು ಕಡಿಮೆ ಆತನು? ಅದನ್ನ ನೋಡ್ಕೊಂಡ್ರೆ ರಗಡ ಆಗೈತಪ್ಪ. ಇದ್ದ ಒಬ್ಬ ಮಗ. ಶಾಂತವ ತಾಟ್ ಹಚ್ಬಿಡು, ಊಟ ಮಾಡಿಬಿಡು. ನಂತ ಹೊತ್ತಾತು. ಇಲ್ರಿ ಅಪ್ಪಾರ ಹೇಳ್ಯಾರ್ರಿ ಊಟ ಮಾಡೋಂಗಿಲ್ಲಂತ್ರಿ, ಬರೀ ನೋಡಿದವ್ರ ಹಿಂಗೆ ಬರ್ರಿ ಅಂತೇಳಿ. ಅಂದ್ರೆ ಅದೇನ ಕೊಟ್ಟು ತೊಗೊಳೋದು ನೀವು ಬಂದು ನಮ್ಮ ಮನ್ಯಾಗ ಉಣ್ಣು ಮಟನು ನಾವು ಉಣ್ಣಂಗಿಲ್ಲ ಅಂತಲ್ರಿ. ಹಾಗಾಗಿ ಉಣ್ಬೇಡ ಅಂತ ಹೇಳಿ ಕಳ್ಸ್ಯಾರ್ರಿ. ಹೌದನಪ್ಪ? ಆಗ್ವಲ್ತಕ್ ಬಿಡ ಆಗ್ವಲ್ತಕ್. ಕುಂದ್ರು ಒಟ್ಟು ಮಜ್ಜಿಗೆ ಕುಡಿಯುವಂತೆ. ಸ್ವಲ್ಪ ಸಮಯದ ನಂತರ ಅತ್ತಿಯರ ಒಂದ ಸೌನ ಹಾಳಾಕತ್ತಾಳ್ರಿ. ಯವ್ವಾ ಕರೆ ಹಂದಿದ್ದಂಗದನ ನಾ ಮಾಡ್ಕೊಳಕೊಲ್ಲ ಅವನ್ನಂತೇಳಿ ಬಣ್ಣ ತೊಳ್ಕೊಂಡೆ ನೀರು ಕುಡ್ತಾಳಂತ ನೀಕಿ. ಕರೆ ಹಂದಿದ್ದಂಗದನಂತ ಏನಾಗೈತೆ ಅವಂಗ? ಚಂದಾಗಿ ಮಾಡ್ಕೊಂಡು ಲಗ್ನಾಗಿ ಹೋಗನ್ನಕ್ಕಿಗೆ ಏನ ಹೇಳಾಕತ್ತೇನೆ ಕೇಳು. ಅಲ್ರಿ ಅತ್ತಿಯರ ಅದು ಅಕ್ಕಿ ಮತ್ತೆ ಕಿರಿಕಿರಿ ಮಾಡತ್ತಾಳ. ಇಲ್ಲಡ ನಾವೇನು ನಿರ್ಧಾರ ತಗೊಂತೇವ ಅದ ಏನ ಸುಮ್ಮನೆ ಹ್ಞೂ ಅನ್ಬೇಕು ಮಾಡ್ಕೋಬೇಕಟ್ಟೆ. ಹೋಲ್ ಬಿಡುವ, ಏನು ಹೊಲ ಮನೆ ಆಸ್ತಿ ಐತಿ, ಬಣ್ಣ ತೊಳ್ಕೊಂಡೇನು ಕರ್ನ ಅಂದಂಗೆ ಏನು ನೀರು ಕುಡಿಬೇಕನ? ಕರ್ಗದಾನ ಅಂದ್ರೆ ನಾ ಚಂದಾಗಿ ನೋಡ್ಕೊತಾನ ಅಷ್ಟೆ. ಮುಗಿತಿಲ್ಲ ಬಂಗಾರದಂಗೆ ಏನು ಸಿಕ್ಕಾಳಂತೇಳಿ ಇರುವಂತ ತಕ್ಬಿಡ. ಹ್ಞೂ ಅನ್ನ ಸುಮ್ಮನೆ ಆಕಿ ಹತ್ರ ಅಳವಳಾಕಿ ಗೊತ್ತಾಗೋದಿಲ್ಲ. ಬೇಕಾದಷ್ಟು ಹತ್ರ ಮದ್ವೆ ನಿಲ್ಸಾಕೋಬಿಡ್ರಿ. ಸುಮ್ಮ ಮಾಡ್ರಿ. ಕಸ್ತೂರವ ಸುಮ್ಮನೆ ರೀ, ಎದಕ್ಕೆ ಅಳತಿ ಖಾಲಿ ಪೀಲಿ? ಸುಮ್ಮನೆ ಲಗ್ನ ಆಗ ಆತ್ ಎದಕ್ಕೆ ಸುಳ ನೀನು ತ್ರಾಸ ತೊಗೊಂಡು ಇನ್ನಿದ್ದರಿಗೆ ತ್ರಾಸ ಕೊಡ್ತಿ? ಆತ್ ತಗೋರಿ ಮಾಡ್ಕೊಂತೀನಿ. ಮತ್ತೇನ್ ಮಾಡೋದು? ಎಷ್ಟು ಹೇಳಿದ್ರು ಕೇಳವಲ್ರಲ್ಲ. ಮಾಡ್ಕೊಂತೀನಿ ಅಂದ್ರೆ ಮಾಡ್ಕೊಂತೀನಿ ಆತ. ನೋಡು ಎಷ್ಟು ಬಾಯ್ ಮಾಡ್ತಾಳೆ ನಿನ್ ಮಗಳು.
ಇಷ್ಟು ಬಾಯಿ ಮಾಡೋದು ಚಲೋ ಅಲ್ಲ. ಈಗ ನೋಡಿದಿಲ್ಲ ಅವ್ರ ಮನೆ ಎಂತ ಐತಿ, ಎಂತ ಮಂತ್ಯ ದೊಡ್ಡದೈತಿ. ಆ ಮನೆ ಆ ಹೆಣ್ಮಗಳು ಆ ಗಣಮಗನ ಹೆಂಡ್ತಿ, ಆ ಚನ್ನಬಸಪ್ಪನ ಹೆಂಡ್ತಿ ಒಟ್ಟಾರ ತುಟ್ಟಕ್ ಬಿಟ್ಟಕ್ ಅಂದ್ಲನಾಕಿ. ಹಂಗೆ ಉಸಿಲ್ ಇಟ್ಕೊಂಡಿರ್ಬೇಕು ನಿನ್ನ ಮಗಳು ಅಲ್ಲಿ ಹೋಗಿಂದ. ಹೇಳ್ಬಿಡಾಕಿ ಚಂದ ಏನ ಎತ್ತಬೇಕತ್ತ ಬಾಯಿ ಮಾಡ್ಕೊಂತ ಅಡ್ಡಾಡಿದ್ರ ಅಲ್ಲದ. ಆತ್ ತೋರಿ ಹೇಳ್ತೇನೆ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.